ಭೂಮಾಫಿಯಾ ಮತ್ತು ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯವನ್ನು ಖಂಡಿಸಿ ಮಾಯಾವತಿ ನೇತೃತ್ವದ ಬಿಎಸ್ಪಿ ಪಕ್ಷದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ನೂರಾರು ಎಕರೆ ದಲಿತರ ಜಮೀನನ್ನು ಭೂಗಳ್ಳರು ದೌರ್ಜನ್ಯದಿಂದ ಕಬಳಿಸಿದ್ದು, ಈ ಬಗ್ಗೆ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಿಂದ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಇದಲ್ಲದೆ ಭೂಗಳ್ಳರೊಟ್ಟಿಗೆ ಶಾಮೀಲಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಪೊಲೀಸ್ ಅಧಿಕಾರಿಯನ್ನು ಈ ಕೂಡಲೇ ವರ್ಗಾವಣೆ ಮಾಡಿ ಎಂದು ಗೃಹ ಸಚಿವರಿಗೆ ಮನವಿ ಮಾಡಿ ಅನ್ಯಾಯದ ವಿರುದ್ಧ ಧಿಕ್ಕಾರ ಕೂಗಿದರು. ನಮಸ್ಕಾರ. ಇವತ್ತಿನ ಪ್ರತಿಭಟನೆ ಯಾರ ವಿರುದ್ಧ ಉದ್ದೇಶ ಇದ್ರ ಬಗ್ಗೆ ತಿಳಿಸ್ಬೋದು. ಈ ಗಾಣಿಗರಹಳ್ಳಿ ಅಂತೇಳಿ ಸೋಮಶೆಟ್ಟಿ ಪಂಚಾಯತಿ ಬರ್ತದೆ, ಯಶವಂತಪುರ ಹೋಬಳಿ, ಉತ್ತರ ತಾಲೂಕು. ಅಲ್ಲಿ ಬುಂಡರಾಜು ಅಂತ ದಲಿತ ಸಮುದಾಯದವರು ಇದ್ದಾರೆ. ಅವ್ರ ಕುಟುಂಬಕ್ಕೆ 1 ಎಕರೆ ಜಮೀನಿದೆ. AC ಆರ್ಡರ್ ಆಗಿ ಎಲ್ಲ ಥರದ ಪಾಣಿ ಮಿಟೇಷನ್ನು ಎಲ್ಲ ಅವ್ರ ಹೆಸರಲ್ಲಿದೆ. ಅವ್ರ ಹೆಸರಲ್ಲಿ ವಾಸ ಮಾಡೋಕ್ಕೆ ಒಬ್ಬ ಅರಸಮಯಾಮ ಅಂತ ಅವ್ರ ಗ್ಯಾಂಗಿಂದ ಇದು ಒಂದು ಕಳ್ಳರ ಗ್ಯಾಂಗ್, ಭೂಗಳ್ಳರ ಗ್ಯಾಂಗು. ಅವ್ರು ಆಗಾಗ ಮುಂದೆ ಅವ್ರ ಮೇಲೆ ಹಲ್ಲೆ ಮಾಡಿ ತೊಂದರೆ ಕೊಟ್ಟು ಭಾಳ ತೊಂದರೆ ಕೊಡ್ತಾರೆ. ಈ ವಿಚಾರವಾಗಿ 4-5 ಟೈಮ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಸೋಲ್ದೇನಹಳ್ಳಿ ಪೊಲೀಸ್ ಸ್ಟೇಷನ್ನು ಹರಿವರ್ಧನ್ ಅಂತ ಇನ್ಸ್ಪೆಕ್ಟ್ರು ಕೇಸ್ಗಳು ತಗೊಂಡಿಲ್ಲ. 4-5 ಟೈಮ್ ಆದಮೇಲೆ ನಾವೆಲ್ಲ ಹೋಗಿ DCP, ಕಮಿಷನರು, ಹೋಮ್ ಮಿನಿಸ್ಟ್ರು, ಹೋಮ್ ಸೆಕ್ರೆಟರಿ, CM ಆಫೀಸ್ಗೆಲ್ಲ ಕೊಟ್ಟಾದ್ಮೇಲೂ ಕೂಡ ಇನ್ನೊಂದು ಟೈಮ್ ಅಲ್ಲೇ ಆಗ್ತದೆ. ಆ ಅಲ್ಲೇ ಆದಾಗ ತಗೊಂಡೋಗೋದು ಕಂಪ್ಲೇಂಟ್ ಕೊಟ್ಟಾಗ ಅವರು ಕಾರಲ್ಲೇ ಬಂದು ಎಲ್ಲ ಗ್ಯಾಂಗನ್ನು ಕರ್ಕೊಂಬಂದಪ್ಪ ಹೊಡಿತಾರೆ ಇವ್ರ ಕುಟುಂಬದವರೆಲ್ಲ. ಕಂಪ್ಲೇಂಟ್ ತೊಗೊಂಡೋಗಿ ಕೊಡೋಕ್ಕೆ ಹೋದಾಗ 8 ಗಂಟೆಗಳ ಕಾಲ ಕಂಪ್ಲೇಂಟೇ ತಗೊಂಡಿಲ್ಲ. 8 ಗಂಟೆ ಆದಮೇಲೆ ತಗೊಂಡಿದ್ದಾರೆ. ಈ ಎಲ್ಲ ಕಡೆಯಿಂದ ಪ್ರೆಷರ್ ಆದಮೇಲೆ 1 ವಾರ ಆದರೂ ಕೂಡ ಅವರನ್ನು ಅರೆಸ್ಟ್ ಇದು FIR ಹಾಕಲಿಲ್ಲ. 1 ವಾರ ಆದಮೇಲೆ FIR ಹಾಕಿದರು. ಈಗ 1 ತಿಂಗಳಾಗಿದೆ. ಅವ್ರ ಮೇಲೆ ಒಂದು 2-3 ಕೇಸ್ ಇದೆ, ಅಟ್ರಾಸಿಟಿ ಕೇಸ್, ಬೇರೆ ಬೇರೆ ಕೇಸು. ಇದುವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ. ಈಗ 3 ದಿನಕ್ಕೆ ಹಿಂದೆಗಡೆ ಅವ್ರ ತಮ್ಮ ಒಬ್ಬರು ಮಂಜುನಾಥ್ ಅಂತ ತಮ್ಮ ಜಮೀನು ಹತ್ರ ಇರುವಾಗ ಆ ಕೇಸಲ್ಲೇ ಇರ್ತಕ್ಕಂಥವ್ರು ಅವ್ರ ಮಗ ಒಬ್ಬ ರಾಜೇಶ್ ಅಂತ 4-5 ಜನ ಕರ್ಕೊಂಡು ತಿರ್ಗಾ ಹಲ್ಲೆ ಮಾಡಿದ್ದಾರೆ. ತಿರ್ಗಾ ಹೋಗಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸವರು ಇಡೀ ದಿನ ಸ್ಟೇಷನ್ ಕುಂಡಿಸಿ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಆಮೇಲೆ ತಿರ್ಗಾ ನಾವೆಲ್ಲ ಕಡೆಯಿಂದ ಪ್ರೆಷರ್ ಮಾಡಿದ್ಮೇಲೆ ತಿರುಗಿ ಒಂದು FIR ಹಾಕಿದ್ದಾರೆ. ಇದುವರೆಗೂ ಯಾರಿಗೂ ಅಪರಾಧಿಗಳು ಅರೆಸ್ಟ್ ಮಾಡಿಲ್ಲ. ಇವರಿಗೆ ರಕ್ಷಣೆ ಕೊಡಿ ಅಂತ ಬೆಂಗಳೂರು ಉತ್ತರ ತಾಲೂಕಿನ ತಹಸೀಲ್ದಾರ್ ಲೆಟರ್ ಬರೆದವ್ರೆ, AC ಬರೆದವ್ರೆ, ಅರ್ಬನ್ ಡಿಸ್ಟ್ರಿಕ್ಟ್ DC ಕೂಡ ಬರೆದವ್ರೆ. ಇಷ್ಟೆಲ್ಲ ಆದರೂ ಕೂಡ ಒಂದು ಲೆಟ್ರಿಗೂ ಮಾನ್ಯತೆ ಕೊಡ್ತಾ ಇಲ್ಲ. ಆ ಇನ್ಸ್ಪೆಕ್ಟ್ರ್ ಏನೋ 50 ಲಕ್ಷ ರೂಪಾಯಿ ಕೊಟ್ಟು ಹರಿವರ್ಧನಲ್ಲಿ ಬಂದವನಂತೆ ಮನುಷ್ಯ. ಅವನು ನಿಮ್ಮ ಜಮೀನಲ್ಲಿ 10 ಕುಂಟೆ ಹೇಳಿದ್ರಿಗೆ ಮಾಡಿಕೊಡಿ, ಆವಾಗ ನಿಮಗೆ ರಕ್ಷಣೆ ಕೊಡ್ತೀವಿ, ಇಲ್ಲ ಅಂದರೆ ಬರಲೇಬೇಡಿ ಅಂತೇಳಿ ಇವ್ರನ್ನೇ ಕರ್ಕೊಂಡೋಗಿ ಸ್ಟೇಷನ್ ಹಾಕಿ ಭಾಳ ಥರದ ಹಿಂಸೆ ಕೊಡ್ತಾ ಇದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಕರೆಸಿ ನಿನ್ನ ಮೇಲೆ ಕೇಸ್ ಇದೆ ಅಂತ ಕರೆಸ್ಬಿಟ್ಟು ಆ ಎಮ್ಮನ್ನ ಕುಂಡ್ರಿಸಿ, ಇಲ್ಲೆಲ್ಲ ಇರಬೇಡಮ್ಮ ನೀನು ಹೊರಟೋಗ್ಬಿಡಿ, ಊರಲ್ಲೇ ಪೊಲೀಸ್ ಕೇಸಾಗಿ ಹೊರಗಡೆ ಹಾಕಿ ಎದುರು ಕಳಿಸ್ಬಿಟ್ಟು 5 ಕೋಟಿ ರೂಪಾಯಿ ಪ್ರಾಪರ್ಟಿ ಅದು. ಅದರಲ್ಲಿ ತಮ್ಮನಿಂದ ಕೇಸು ಆರ್ಮಿಟಿ ಬಂದಿದೆ. ಅವ್ರ ತಮ್ಮನಿಂದ ಕುಮಾರ್ ಅನ್ನೋನ ಮೇಲೆ ಕಿಡ್ನಾಪ್ ಆಗಿದೆ, ನನ್ನ ಅಕ್ಕನ ಮಾಡ್ಯವ್ರು ಅಂತ ಸುಮ್ಗೆ ಕೇಸ್ ಹಾಕಿದ್ರು. ತಿರ್ಗಾ ಎಮ್ಮನೆ ಬಂದು ಹೇಳಿಕೆ ಕೊಟ್ಟವ್ರೆ, ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ಪೊಲೀಸೇ ಕಳಿಸ್ಬಿಟ್ರು ನಮಗೆ ಇಂಥವ್ರೆಲ್ಲ ಸೇರಿ ಅಂತ. ಆದರೂ ಕೂಡ ಪೊಲೀಸ್ ಕೇಳೋಕ್ಕೆ ರೆಡಿ ಇಲ್ಲ. ಈ ರೀತಿ ಪ್ರತಿನಿತ್ಯನೂ ಕೂಡ ಭೂ ಕಳ್ಳರ ಜೊತೆಗೆ ಸೇರ್ಕೊಂಡ ಪೊಲೀಸ್ ಸ್ಟೇಷನ್ನು ಭೂಗಳ್ಳರಿಗೋಸ್ಕರ ನಡೀತಾ ಇದೆ. ಇಷ್ಟೆಲ್ಲ ಕೇಸುಗಳಿದ್ದು, ದಾಖಲೆ ಇದ್ದು, ಪಾಣಿ ಮಿಟೇಷನ್ನು, ಎನ್ಕಂಬ್ರೆನ್ಸು, AC ಆರ್ಡರ್ ಎಲ್ಲ ಇದ್ದರೂ ಕೂಡ ಇಷ್ಟೊಂದು ಭೂಗಳ್ಳರ ಜೊತೆ ಸೇರಿಬಿಟ್ಟು ಇನ್ಸ್ಪೆಕ್ಟರ್ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ACP ಕಂಪ್ಲೇಂಟ್ ಮಾಡೋರು, ACP ಕೂಡ ಶ್ರೀನಿವಾಸ ರೆಡ್ಡಿ ಅಂತ ಅದೇ ರೀತಿ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ. ಭಾಳ ದುಡ್ಡು ತಿನ್ಬಿಟ್ಟಿದ್ದಾರೆ. ಆ ಮನುಷ್ಯನ 50 ಲಕ್ಷ ರೂಪಾಯಿ ವಿಶ್ವನಾಥ್ಗೇನೋ ಕೊಟ್ಟಲ್ಲಿ ಟ್ರಾನ್ಸ್ಫರ್ ಬಂದಿದ್ದಾನಂತೆ. ಅವನೇನೋ 4-5 ಕೋಟಿ ಮಾಡಬೇಕಂತೆ. ಅದರಿಂದ ಈ ಬಡ ಕುಟುಂಬಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ಪ್ರತಿಭಟನೆ ರ್ಯಾಲಿ ನಾವು ಮಾಡ್ತಾ ಇರೋದು ಏನು ಅಂದರೆ ಧರಣಿ, ಆ ಇನ್ಸ್ಪೆಕ್ಟ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಸರ್ಕಾರ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಇನ್ಸ್ಪೆಕ್ಟ್ರನ್ನ ಮತ್ತು ACPನ ನಾನ್ ಎಕ್ಸಿಕ್ಯೂಟಿವ್ ಕಡೆ ವರ್ಗಾವಣೆ ಮಾಡಬೇಕು, ಮತ್ತು ಮುನ್ರಾಜು ಮತ್ತು ಕುಮಾರ್ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕಂತ ನಾವು ಸರ್ಕಾರ. ಧನ್ಯವಾದ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.